ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 237 ಮುಂದಿನ ಶೀರ್ಷಿಕೆ ಕೈಗಾರಿಕಾ ಹಿತಾಸಕ್ತಿಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆಕ್ರಮಣಶೀಲತೆ ನ್ಯಾಷನಲ್ ಅಗ್ರೆಷನ್ ಆಸ್ ರಿಲೇಟೆಡ್ ಟು ಇಂಡಸ್ಟ್ರಿಯಲ್ ಇಂಟ್ರೆಸ್ಟ್ಸ್. ಇಲ್ಲಿ ನಾವು ಬ್ರಿಟಿಷ್ ರಾಷ್ಟ್ರೀಯ ಆಕ್ರಮಣಶೀಲತೆ ಮತ್ತು ಸಾಮ್ರಾಜ್ಯದ ವಿಸ್ತರಣೆಗೆ ಸಂಬಂಧಿಸಿದಂತೆ ಒಂದು ರಹಸ್ಯವನ್ನು ಹೊಂದಿದ್ದೇವೆ. ಇತರ ದೇಶಗಳಿಗೆ ತಿಳುವಳಿಕೆಯುಳ್ಳ ಆಡಳಿತಗಾರರನ್ನು ಮತ್ತು ಉತ್ತಮ ಸರ್ಕಾರವನ್ನು ಕೊಡುವ ಬಯಕೆಯಿಂದ ಉತ್ತೇಜಿಸುವುದಿಲ್ಲ ಅಥವಾ ಎಕರೆಯ ಮೊತ್ತವನ್ನು ವಿಸ್ತರಿಸುವ ಅಥವಾ ಅಧಿಕಾರದ ಮೇಲಿನ ಪ್ರೀತಿಯಿಂದಲ್ಲ, ಬದಲಾಗಿ ವ್ಯಾಪಾರದ ಇದು ಯುದ್ಧದ ಒಂದು ಭಾಗವಾಗಿದೆ. ಅದು ಕೈಗಾರಿಕಾ ಯುದ್ಧ. ದೇಶಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹಿಂದಿನಂತೆ ಸುಲಿಗೆ ಮಾಡಲೆಂತಲ್ಲ, ಬದಲಾಗಿ ಅವರಿಗೆ ಸೇವೆ ಸಲ್ಲಿಸುವ ಸಲುವಾಗಿದೆ. ಅವರ ವ್ಯಾಪಾರವನ್ನು ಭದ್ರಪಡಿಸುವುದಾಗಿದೆ. ಈ ಯುದ್ಧದಲ್ಲಿ ಗ್ರೇಟ್ ಬ್ರಿಟನ್ ಅತ್ಯಂತ ಯಶಸ್ವಿಯಾಯಿತು ಮತ್ತು ಅದರ ಪರಿಣಾಮವಾಗಿ ಅದರ ಸಂಪತ್ತು ಅಗಾಧವಾಗಿದೆ ಹಾಗೂ ಹತ್ತಿರದಲ್ಲೂ ದೂರದಲ್ಲೂ ತನ್ನ ಹಣವನ್ನು ವ್ಯಾಪಾರದಲ್ಲಿ ತೊಡಗಿಸಿದೆ. ಅಧಿಕ ವಸ್ತುಗಳ ಪೂರೈಕೆಯಾಗುತ್ತಿರುವ ದೇಶವು ತಾನು ಮೊದಲು ವಿದೇಶಿ ಮಾರುಕಟ್ಟೆಗಳನ್ನು ಸಂದರ್ಶಿಸಿತು ಹಾಗೂ ಬಹಳ ಸಮಯದವರೆವಿಗೂ ಯುರೋಪಿನ ಹೊರಗಿನ ಪ್ರಪಂಚದ ಹತ್ತಿ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸಂದರ್ಶಿಸಿತು. 1865ರ ಯುಎಸ್ನ ಅಂತರ್ಯುದ್ಧವನ್ನು ಅನುಸರಿಸಿದ ತಾಂತ್ರಿಕ ಜಾಗೃತಿಯು ಈ ನಾಡನ್ನು ಕೆಲವು ಕಾಲದವರೆವಿಗೆ ಲೋಕದ ಗಮನವನ್ನು ಮತ್ತು ವ್ಯಾಪಾರವನ್ನು ಸೆಳೆಯಿತು. ತಾಂತ್ರಿಕ ಎಚ್ಚೆತ್ತುಕೊಳ್ಳುವಿಕೆಯು ಎಲ್ಲ ನಾಗರಿಕ ದೇಶಗಳಿಗೆ ಹಬ್ಬಿತು ಮತ್ತು ಬೇಡಿಕೆಗೆ ಹೊರ ದೇಶಗಳನ್ನು ನೋಡುವಂತೆ ಅವರ ಗಮನ ಸೆಳೆಯಿತು. ಈ ವಿದೇಶಿ ಸ್ಪರ್ಧೆಯನ್ನು ಕುರಿತು ಮಿಸ್ಟರ್ ಚೇಂಬರ್ಲಿನ್ ತಿಳಿಸುತ್ತಾನೆ, ಎಲ್ಲ ರಾಜನೀತಿಜ್ಞರು ಆತನು ಸೂಚಿಸುವುದನ್ನು ನೋಡುತ್ತಾರೆ, ಏಕೆಂದರೆ ಪ್ರಪಂಚದ ಮಾರುಕಟ್ಟೆಯು ಶೀಘ್ರವಾಗಿ ದಾಸ್ತಾನು ಮಾಡುತ್ತಿದ್ದಾರೆ ಮತ್ತು ಯಂತ್ರೋಪಕರಣಗಳು ಹಾಗೂ ನಾಗರಿಕತೆಯು ಕ್ಷಿಪ್ರತೆಯಿಂದ ಸಮಯವನ್ನು ಅವಸರಪಡಿಸುತ್ತಿದೆ ಎಂದರೆ ಹೊರಗಿನ ಮಾರುಕಟ್ಟೆ ಇರದಂತಾಗುತ್ತದೆ. ಗಂಭೀರವಾಗಿರುವ ಮತ್ತು ಕೆಡುಕಾಗಿರುವ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವುದರಲ್ಲಿ ಬಹಳ ಸಮಯವೇನೂ ಇಲ್ಲ ಎಂದು ತಿಳಿಸುತ್ತಾನೆ. 1896ರಲ್ಲಿ ಮಿಸ್ಟರ್ ಚೇಂಬರ್ಲಿನ್ ಗ್ರೇಟ್ ಬ್ರಿಟನ್ ಎಂಪೈರ್ಸ್ಗೆ ಕೊಲೋನಿಯಲ್ ಸೆಕ್ರೆಟರಿ, ಲಂಡನ್ ಬ್ರಿಟಿಷ್ ವಸಾಹತುಗಳಲ್ಲಿ ಕಾರ್ಯದರ್ಶಿಯಾಗಿದ್ದಾಗ ಲಂಡನ್ ಬ್ರಿಟಿಷ್ ಕೊಲೋನಿಗಳಿಂದ ಪ್ರತಿನಿಧಿಗಳು ಔದ್ಯೋಗಿಕ ಸ್ಪರ್ಧೆಯನ್ನು ಎದುರಿಸಲು ಉತ್ತಮ ಉಪಾಯಗಳೇನು ಎಂಬುದನ್ನು ಆತನೊಡನೆ ಮತ್ತು ಇತರರೊಡನೆ ಸಮಾಲೋಚಿಸಲು ಅವರು ಸಾವಿರಾರು ಮೈಲಿಗಳಿಂದ ಬಂದಿದ್ದರು. ಎಂದಿನಂತೆ ಗ್ರೇಟ್ ಬ್ರಿಟನ್ ತನ್ನ ಕಾರ್ಯಾಗಾರವು ತನ್ನ ಜನಸಂಖ್ಯೆಗಿಂತಲೂ ಹೆಚ್ಚು ಸರಕುಗಳನ್ನು ಉತ್ಪತ್ತಿ ಮಾಡುತ್ತಿದೆ ಎಂದು ಅರಿತುಕೊಂಡರೋ ಹಾಗೂ ವಿದೇಶಗಳಲ್ಲಿ ತನ್ನ ಮಾರುಕಟ್ಟೆಗಳನ್ನು ಹುಡುಕಬೇಕು ಎಂದು ಅರಿತರೋ ಅಂದಿನಿಂದ ಅದು ಅದರ ಮುಕ್ತ ವ್ಯಾಪಾರದ ಬೆಂಬಲವಾಗಿದೆ ಹಾಗೂ ಖಚಿತವಾಗಿ ತನ್ನ ವಸಾಹತುಗಳನ್ನು ತನ್ನ ಮುಕ್ತ ವ್ಯಾಪಾರದ ನಿಯಮಕ್ಕನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಯಾವ ತಡೆಯೂ ಇಲ್ಲದೆ ಇರಿಸಿಕೊಂಡಿದೆ. ಈ ಸಮ್ಮೇಳನವು ಒಂದು ಏರ್ಪಾಟನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗ್ರೇಟ್ ಬ್ರಿಟನ್ ತನ್ನ ಸುತ್ತಲೂ ಅನೇಕ ವಸಾಹತುಗಳು ಆಮದು ಮಾಡುವ ಸರಕುಗಳ ಮೇಲೆ ತೆರಿಗೆ ವಿಧಿಸುವ ರಕ್ಷಣಾತ್ಮಕ, ಅಂದರೆ ಪ್ರೊಟೆಕ್ಟಿವ್ ಟ್ಯಾರಿಫ್ಸ್ ಗೋಡೆಯನ್ನು ನಿರ್ಮಿಸಿ ಸಾಕಷ್ಟು ಯುಎಸ್, ಜರ್ಮನಿ, ಫ್ರಾನ್ಸ್ ಮತ್ತು ಜಪಾನಿನ ಸ್ಪರ್ಧೆಯನ್ನು ಮುಕ್ತಾಯಗೊಳಿಸಿತು. ಆಫ್ರಿಕಾ, ಫ್ರಾನ್ಸ್, ಇಟಲಿ ಮತ್ತು ಗ್ರೇಟ್ ಬ್ರಿಟನ್ನಲ್ಲಿ ವಶಪಡಿಸಿಕೊಳ್ಳುವುದು ಇದನ್ನೇ ಸೂಚಿಸುತ್ತದೆ. ಅವರು ವಾಣಿಜ್ಯ ಯುದ್ಧವು ತೀವ್ರವಾಗಿದೆ ಎಂದು ತಿಳಿದಿರುತ್ತಾರೆ ಮತ್ತು ಅದು ಹೆಚ್ಚಾಗುತ್ತಿರುವುದನ್ನು ಹಾಗೂ ವಿಧಿ ಇಲ್ಲದೆ ಕೆಲವು ವಸ್ತುಗಳನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದಾರೆ. ಕೆಳಗೆ ತಿಳಿಸಿರುವ ಈ ವಿಷಯದ ಬಗ್ಗೆ ಕುರಿತಾದ ರವಾನೆಯ ರುಜುವಾತು ಹೀಗಿದೆ.